ಸೇತುವೆ ಆಗಬೇಕು ಅಂತೇಳಿ ಕಳೆದ ಅನೇಕ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ನಮ್ಮ ನಾಯಕರಂತ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಿದ್ದಾಗ ಕೇಂದ್ರಕ್ಕೆ ಗಮನವನ್ನು ತಂದು ಸುಮಾರು 423 ಕೋಟಿ ಇಡೀ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಸುಮಾರು 16 ಮೀಟರ್ ಅಗಲ ಇರುವಂಥ ಸೇತುವೆ, ಹ್ಯಾಂಗಿಂಗ್ ಬ್ರಿಡ್ಜ್ ಕಾನ್ಸೆಪ್ಟನ್ನು ಕೂಡ ಕೇಬಲ್ ಒಂದು ಎರಡನ್ನೂ ಕೂಡ ಕಾನ್ಸೆಪ್ಟನ್ನು ಇಟ್ಕೊಂಡು ನಂಬರ್ ಆಫ್ ಪಿಲ್ಲರ್ಸ್ಗಳನ್ನು ಕಮ್ಮಿ ಇಟ್ಕೊಂಡು ಒಂದು ಅಭೂತಪೂರ್ವವಾದಂಥ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಈ ಸೇತುವೆಯನ್ನು ಈ ರಾಜ್ಯದ ಜನತೆಗೆ ಕೊಡುಗೆಯಾಗಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಶ್ರಮಪಟ್ಟಂಥ ಅವತ್ತಿಂದ ಹೋರಾಟ ಮಾಡಿದಂಥ ಅನೇಕ ಹಿರಿಯರಿರ್ಬೋದು, ಇವತ್ತಿನ ಯುವ ಶಕ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿಗೆ ವಿಶೇಷವಾಗಿ ಈ ಒಂದು ಅಭಿವೃದ್ಧಿಯ ಒಂದು ಸೇತುವೆಯನ್ನು ನಮಗೆ ತಂದುಕೊಟ್ಟಂಥ ಯಡಿಯೂರಪ್ಪನವ್ರು ನಾನು ತಿಳಿಸ್ತಾ, ವಿಶೇಷವಾಗಿ ಈ ಸೇತುವೆ ಬರುವಂಥ ದಿನದಲ್ಲಿ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗುತ್ತೆ. ಮತ್ತು ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಎರಡನ್ನೂ ಕೂಡ ಬೆಸೆಯುವಂಥ ಒಂದು ಸೇತುವೆ ಆಗುತ್ತೆ. ಇದರಿಂದ ಮಲೆನಾಡು ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಸುಮಾರು ಒಂದು 60 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಮತ್ತು ಸಿಗಂದೂರು, ಕೊಲ್ಲೂರು, ಇಕ್ಕೇರಿ ಈ ಎಲ್ಲ ಭಾಗಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಇಷ್ಟು ವರ್ಷ ಲಾಂಚಲ್ಲಿ ಯೂಸ್ ಮಾಡ್ತಾಯಿದ್ರು ಸಾರ್ವಜನಿಕರು. ಆ ದೇವಿಯ ವಾರಾಂತ ಸಂದರ್ಭದಲ್ಲಿ, ದೇವತಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾಕಷ್ಟು ರಶ್ ಆಗ್ತಾ ಇತ್ತು. ಇದರಿಂದ ದೊಡ್ಡ ಒಂದು ಬರೋದಲ್ಲಿ ನಮ್ಮ ಸದ್ಭಕ್ತರಿಗೆ ಒಂದು ನ್ಯಾಯವನ್ನು ಸಿಗುತ್ತೆ. ಇದರಲ್ಲಿ ಶರಾವತಿ ಹಿಂದಿನ ಬಹುದಶಕದ ಬೇಡಿಕೆ ತಾತ್ವಿಕವಾಗಿ ಇವತ್ತು ಈಡೇರಿದೆ. ಕಳೆದ 60 ವರ್ಷದ ನಮ್ಮದಲ್ಲದ ತಪ್ಪಿಗೆ, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಬೆಳಕಿಗಾಗಿ ತ್ಯಾಗ ಮಾಡಿರ್ತಕ್ಕಂಥ ನಮ್ಮೂರಿನ ಜನ ಪಟ್ಟಿರ್ತಕ್ಕಂಥ ಬವಣೆಗೆ ಒಂದು ಮುಕ್ತಿ ಬರ್ತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಒದಗಿ ಬಂದಿದೆ. ವಿದ್ಯಾಭ್ಯಾಸಕ್ಕಾಗಿ, ಆರೋಗ್ಯಕ್ಕಾಗಿ, ವ್ಯಾಪಾರಕ್ಕಾಗಿ, ದೈನಂದಿನ ಬದುಕಿಗಾಗಿ ದಿನನಿತ್ಯ ಸಾಗರಕ್ಕೆ ಓಡಾಡ್ತಕ್ಕಂಥ ಒಂದು ನರಕ ಸದೃಶ ಬವಣೆ ಆ ಭಾಗದ ಜನರಿಗೆ ತಪ್ಪಿದೆ. ಈ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೇನೆ. ಈ ಸೇತುವೆಯ ಸಂದರ್ಭದಲ್ಲಿ ಈ 4 ಪಂಚಾಯಿತಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. 4 ಪಂಚಾಯಿತಿಯವರು ತಾಲೂಕು ಕೇಂದ್ರಕ್ಕೆ ದಿನನಿತ್ಯ ಒಂದು ಪ್ರವಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ದೈನಂದಿನ ಬದುಕಿಗೆ, ವಿದ್ಯಾಭ್ಯಾಸಕ್ಕೆ, ಒಂದು ಅಡಿಕೆ ವ್ಯಾಪಾರಕ್ಕೆ, ಭತ್ತದ ವ್ಯಾಪಾರಕ್ಕೆ, ಆಡಳಿತಾತ್ಮಕವಾದಂಥ ಸಮಸ್ಯೆಗಳಿಗೆ, ಕೋರ್ಟ್ಗೆ ಮತ್ತು ಆರೋಗ್ಯದ ಸಮಸ್ಯೆಗೆ, ಈ ಎಲ್ಲದಕ್ಕೆ ಈ ಒಂದು ಸೇತುವೆ ಒಂದು ಪರಿಹಾರಾತ್ಮಕವಾಗುತ್ತೆ. ಇದೊಂದು ಸಾಮಾಜಿಕ ನ್ಯಾಯದ ರೂಪದಲ್ಲಿ ನಮಗೆ ಯಾವಾಗಲೂ ದಕ್ಕಬೇಕಾಗಿತ್ತು. 60 ವರ್ಷದಿಂದ ನಮ್ಮ ಊರಿಗೆ ಅನ್ಯಾಯ ಆಗಿತ್ತು. ಮಾನ್ಯ ನಮ್ಮ ಜಿಲ್ಲೆಯ ಸಂಸದರಾದಂಥ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು, ಈಗ ನಮ್ಮ BY ರಾಘವೇಂದ್ರ ಅವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರು, ಇವರೆಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಒಂದು ವೈಲ್ಡ್ ಲೈಫ್ನಂಥ ಜಾಗದಲ್ಲಿ ಕ್ಲಿಷ್ಟಕರವಾಗಿ ಇದು ಸೇತುವೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡುಕೊಟ್ಟು ಸ್ಪಂದಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಪ್ರಯತ್ನದಿಂದ ಈ ಒಂದು ಯೋಜನೆ ಇವತ್ತು ಜಾರಿ ಆಗ್ತಾ ಇದೆ. ಇದೊಂದು ಬದುಕಿನ ಪ್ರಶ್ನೆ. ರಾಜ್ಯಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ಜನರ ಬವಣೆಯನ್ನು ಮುಕ್ತಿ ಮಾಡಿರ್ತಕ್ಕಂಥ ಒಂದು ಎಲ್ಲ ಶ್ರೇಯಸ್ಸು ಮತ್ತು ಯಶಸ್ಸು ಈ ಒಂದು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.